ವರ್ಷಗಳ ಹಿಂದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಅರಗಿಣಿ ಎನ್ನುವ ಸೀರಿಯಲ್ ಪ್ರಸಾರವಾಗುತ್ತಿತ್ತು. ಈ ಸೀರಿಯಲ್ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಿದ್ದು, ಮುದ್ದು ಪೆದ್ದು ಮಾತನಾಡುವ ಅರಗಿಣಿ ಎನ್ನುವ ಸಬ್ ಟೈಟಲ್ ಜೊತೆಗೆ ಈ ಸೀರಿಯಲ್ ಪ್ರಸಾರವಾಗುತ್ತಿತ್ತು. ಈ ಸೀರಿಯಲ್ ಅಷ್ಟೊಂದು ಹಿಟ್ ಆಗುವುದಕ್ಕೆ ಮತ್ತೊಂದು ಕಾರಣ ಈ ಸೀರಿಯಲ್ ನಾಯಕ ಮತ್ತು ನಾಯಕಿ ಹರೀಶ್ ಮತ್ತು ಮೇಘನಾ ಸೀರಿಯಲ್ನ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು. ಮೇಘನಾ ನಾಯಕಿ ಖುಷಿಯಾಗಿ ಪಟಪಟ ಎಂದು ಮಾತನಾಡುತ್ತಾ ತನ್ನ ಪೆದ್ದು ಮುದ್ದುತನ ಪ್ರದರ್ಶಿಸುತ್ತಲೇ ಕನ್ನಡಿಗರ ಮನೆ ಮಗಳಾಗಿದ್ದರು. ಆ ಪಾತ್ರದಿಂದ ಫೇಮಸ್ ಆಗಿರುವ ಮೇಘನಾ ತಮ್ಮ ಹೆಸರಿನ ಜೊತೆ ಖುಷಿ ಅನ್ನುವ ಹೆಸರನ್ನ ಕಾಯಂ ಮಾಡಿಕೊಂಡು ಈಗ ಮೇಘನಾ ಖುಷಿ ಆಗಿದ್ದಾರೆ. ಕನ್ನಡದಲ್ಲಿ ಒಂದು ಕಾಲದಲ್ಲಿ ಮಿಂಚಿದಂತ ನಟಿ ಇವಾಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ನಿರೂಪಕಿಯಾಗಿದ್ದ ಮೇಘನಾ ಮಾಡೆಲಿಂಗ್ ಕೂಡ ಮಾಡುತ್ತಿದ್ದರು. ಓದಿದ್ದು ಪತ್ರಿಕೋದ್ಯಮ, ಕೆಲಸ ಮಾಡಿದ್ದು ಐಟಿಯಲ್ಲಿ. ಆದರೆ ಮುಂದೆ ಆದದ್ದು ಮಾತ್ರ ನಟಿ. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗಿನಲ್ಲಿಯೂ ಮಿಂಚುತ್ತಿದ್ದಾರೆ ಮೇಘನಾ. ಅರಗಿಣಿ ಸೀರಿಯಲ್ನ ಮೇಘನಾ ಅವರಿಗೆ ಸಿಕ್ಕಾಪಟ್ಟೆ ಫೇಮಸ್ ತಂದುಕೊಟ್ಟಿತ್ತು. ಈ ಧಾರಾವಾಹಿ ಬಳಿಕ ಕನ್ನಡದಲ್ಲಿ ಗುಡುಗು ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದರು. ಅಲ್ಲದೆ ಆರೆಂಜ್, ಸೀತಾಯಣ ಸಿನಿಮಾದಲ್ಲಿಯೂ ನಟಿಸಿದ್ದರು. ಸದ್ಯಕ್ಕಂತೂ ತೆಲುಗು ಸೀರಿಯಲ್ನಲ್ಲಿ ತುಂಬಾನೇ ಬ್ಯುಸಿಯಾಗಿದ್ದಾರೆ. ಕನ್ನಡದಲ್ಲಿ ಕೇವಲ ಅರಗಿಣಿ ಮಾತ್ರ ಅಲ್ಲ, ಸತ್ಯಂ ಶಿವಂ ಸುಂದರಂ ಧಾರಾವಾಹಿ, ಅವಳು ಸೇವಂತಿ ಸೀರಿಯಲ್ನಲ್ಲಿಯೂ ಕೆಲ ದಿನಗಳ ಕಾಲ ನಟಿಸಿದ್ದರು. ಅಲ್ಲದೆ ತೆಲುಗಿನಲ್ಲಿ ಆಮೆ ಕಥಾ, ದೇವತಾ ಸೀರಿಯಲ್ನಲ್ಲಿ ನಟಿಸಿದ್ದರು. ಜೊತೆಗೆ ತೆಲುಗು ಸಿನಿಮಾದಲ್ಲಿಯೂ ನಟಿಸಿದ್ದಾರೆ. ಇನ್ನು ಒಂದು ಕಾಲದಲ್ಲಿ ಅರಗಿಣಿ ಸೀರಿಯಲ್ ಸಹ ನಟ ಹರೀಶ್ ಜೊತೆ ಮದುವೆಯಾಗುವುದಾಗಿ ಭಾರಿ ಸುದ್ದಿಯಾಗಿತ್ತು. ಆದರೆ ಹರೀಶ್ ಬಹು ಅಂಗಾಂಗ ವೈಫಲ್ಯದಿಂದ ಸಣ್ಣ ವಯಸ್ಸಿನಲ್ಲೇ ಸಾವನ್ನಪ್ಪಿದ್ದರು. ಆದರೆ ಇಂದಿಗೂ ಸಹ ಮೇಘನಾ ಹಾಗೂ ಹರೀಶ್ ಎಂಬ ಮುದ್ದಾದ ಜೋಡಿಯನ್ನ ಅಭಿಮಾನಿಗಳು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಮೇಘನಾ ಖುಷಿ ತಮ್ಮ ಫೋಟೋಗಳನ್ನ, ಡ್ಯಾನ್ಸ್, ರೀಲ್ಸ್ಗಳನ್ನ ಅಭಿಮಾನಿಗಳ ಜೊತೆ ಶೇರ್ ಮಾಡುತ್ತಿರುತ್ತಾರೆ. ತಮ್ಮ ಬೋಲ್ಡ್ ಫೋಟೋ ಶೂಟ್ ಮೂಲಕ ಮೇಘನಾ ಗಮನ ಸೆಳೆಯುತ್ತಿರುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.